ಗುರುಜಿ, ಕಾರ್ಯಕ್ರಮದ ಕೊನೆಯ ವಿಭಾಗ ನಮ್ಮ ಸಂಸ್ಕಾರಗಳ ವಿಭಾಗದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀರಾ ಇವತ್ತು? ವೀಕ್ಷಕರೇ, ಇವತ್ತಿನ ಸಂಸ್ಕಾರ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೀವೆಲ್ಲರೂ ಸಿದ್ಧಗಂಗೆ ಮಠಕ್ಕೆ ಹೋಗ್ತಕ್ಕಂಥ ವಿಚಾರದಲ್ಲಿ ನಾಳೆಯಿಂದ ಪ್ರಾರಂಭ ಆಗೋಗುತ್ತೆ. ಆದರೆ ಯಾರೂ 3ನೇ ತಾರೀಕುವರೆಗೂ ಹೋಗಬೇಡಿ, 3ರ ನಂತರ ಹೋಗಿ. ಯಾಕೆಂದರೆ ಅಮಾವಾಸ್ಯೆ ಇರತಕ್ಕಂಥ ವಿಚಾರ. ಆ ಅಮಾವಾಸ್ಯೆ ಅಂದರೆ ಕತ್ತಲನ್ನು ದಾಟದ ಮೇಲೆ. 3 ಒಳಗೆ ಅಂದರೆ 1, 2 ಅವ್ರ ಹುಟ್ಟದ ಹಬ್ಬ ಆಚರಣೆ ಹೋಗ್ಬೋದು, ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡ್ಬೋದು. ಆದರೆ ಆಶೀರ್ವಾದ, ಗುರು ವಂದನೆ, ಗುರು ಆಶೀರ್ವಾದ ಅನ್ನೋದನ್ನ ಏನಾದರೂ 3ನೇ ತಾರೀಕು ಮೇಲೆ ಅಮಾವಾಸ್ಯೆ ನಂತರ ಆಶೀರ್ವಚನವನ್ನು 10ನೇ ತಾರೀಕು ಒಳಗೆ ತೊಗೊಂಡ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹೊಸ ಸಂವತ್ಸರದಲ್ಲಿ ಆಶೀರ್ವಾದ ಆಗುತ್ತೆ, ಹೊಸ ನೂತನವಾಗಿರ್ತಕ್ಕಂಥ ಸಂಸ್ಕಾರವಾಗತ್ತೆ. ನೀವು ಹೋದಾಗ ಬರೀ ಕೈ ಬೀಸ್ಕೊಂಡು ಹೋಗೋದಲ್ಲ. ನೀವುಗಳು 2 ವಿಧವಾದ ತೆಂಗಿನಕಾಯಿ, ನಡೆದಾಡೋ ದೇವರು, ಆಜನ್ಮ ಬ್ರಹ್ಮಚಾರಿ ಅಂದರೆ ಆ ಥರದವ್ರಿಗೆ ಮಾತ್ರ 2 ತೆಂಗಿನಕಾಯಿ ಕೊಡಬೇಕು. ಯತಿಗಳಿಗೆ ಗುರುಗಳಿಗೆಲ್ಲ ಒಂದೊಂದೇ ತೆಂಗಿನಕಾಯಿ ಸಾಕು. ಆದರೆ ನಾವುಗಳು ನಡೆದಾಡೋ ದೇವರು ಅಂದಾಗ ಸ್ವತಃ ಅವರು ಒಂದು ದೇವ ಸ್ವರೂಪ. ಅದಾದಮೇಲೆ ಮೂಲ ದೇವರ ಪುರುಷವಾಗಿರ್ತಕ್ಕಂಥ ದೇವತತ್ವಕ್ಕೆ 2 ತೆಂಗಿನಕಾಯಿಗಳು, 5 ವಿಧವಾದ ಹಣ್ಣುಗಳು. 5 ವಿಧವಾದ ಹಣ್ಣುಗಳನ್ನು ಯಾವುದಾದ್ರೂ ಸರಿ, ಹುಳಿ ಹಣ್ಣುಗಳು ತೊಗೊಂಡು ಹೋಗಬೇಡಿ. ಅಂದರೆ ಯಾವತ್ತು 100 ದಾಟ್ತಾರೋ ಅವ್ರಿಗೆಲ್ಲ ಹುಳಿಯಾಗಿರ್ತಕ್ಕಂಥ ಹಣ್ಣುಗಳು. ನೀವು ಏನು ಮಾಡ್ತೀರಾ ಗೊತ್ತಾ, ಮೂಸಂಬಿ, ಆರೆಂಜು ಇದೆಲ್ಲ ತೊಗೊಂಡು ಹೋಗ್ತೀರಾ. 5 ಹಣ್ಣುಗಳು ಅಂದ ತಕ್ಷಣ ಅದು ತೊಗೊಂಡು ಹೋಗ್ತೀರಾ. ಅಥವಾ ದ್ರಾಕ್ಷಿ ಸೇರಿಸ್ಕೊಂಡ್ಬಿಡ್ತೀರಾ. ಹಾಗಲ್ಲ, ಸಪೋಟ, ನಾವುಗಳು ಮಾವಿನ ಹಣ್ಣು ಅಂದರೆ ಮಾವಿನಕಾಯಿ ಇದ್ದ ಹಾಗೆ ತೊಗೋಬಾರ್ದು. ಹುಳಿ ಹಣ್ಣುಗಳನ್ನು ಬಿಟ್ಬಿಟ್ಟು ಹಣ್ಣಾಗಿರೋದು. ಈಗ ಸೀಸನ್ ಇಲ್ವಲ್ಲ, ಅದಕ್ಕೆ ಆ್ಯಪಲ್ಲು, ಸೇಬು ಅಂತ ಹೇಳ್ತೀವಿ. ಸೇಬು ಪೂರ್ತಿಯಾಗಿರ್ತಕ್ಕಂಥ ಹಣ್ಣು ಯಾವುದಾದ್ರು ನೀವುಗಳೇನು ಮಾಡ್ಬೋದು, ದರ್ಬೂಜ ಹಣ್ಣು, ಆ ಥರ ಹಣ್ಣ ವಿಚಾರವಾಗಿರೋದು ಪೂರ್ತಿಯಾಗಿರ್ತಕ್ಕಂಥ ಹಣ್ಣು. ನೀವು ಅನಾನಸ್ ತೊಗೊಂಡೋದ್ರೂ ಹುಳಿನೇ. ಈ ಥರ ಹುಳಿ ಹಣ್ಣು ಬಿಟ್ಟು ಬೇರೆ ರೀತಿಯಾದ 5 ವಿಧವಾದ ಹಣ್ಣು. ಅದಾದ ಮೇಲೆ ಕಲ್ಸಕ್ಕರೆ, ಬಾದಾಮಿ ಅಂದರೆ ಫ್ರೂಟ್ ಸಾಲೆಡ್ಗೆ ನಾವೇನು ಮಾಡ್ತೀವಿ, ಎಲ್ಲ ಹಣ್ಣುಗಳನ್ನು ಹಾಕ್ತೀವಿ. ಆದರೆ ವಿಚಾರ ಏನು ಅಂದರೆ ಪಕ್ಕದಲ್ಲಿ ಡ್ರೈ ಫ್ರೂಟ್ಸ್ ಅಂತೀವಿ. ಒಣಗಿಸಿದ್ದ ಹಣ್ಣುಗಳ ಏನಾದರೂ ಡ್ರೈ ಫ್ರೂಟ್ಸ್ ಅಂದ್ಕೊಂಡ್ಬಿಡ್ತೀರ. ಖಂಡಿತ ಈ ಡ್ರೈ ಫ್ರೂಟ್ಸು ಯಾವುದೇ ಒಂದು ತಿನ್ನೋ ವಿಚಾರಕ್ಕೋಸ್ಕರ ಅಲ್ಲ. ಯಾವತ್ತೂ ತಿಳ್ಕೊಳ್ಳಿ, ಕಲ್ಸಕ್ಕರೆ, ಕೆಂಪು ಕಲ್ಸಕ್ಕರೆ, ಬಿಳಿ ಕಲ್ಸಕ್ಕರೆ ಕೊಟ್ಟಾಗ ಆಶೀರ್ವಾದ ಮಾಡಿದಾಗ ಸಿಹಿಯಾಗಿರ್ತಕ್ಕಂಥದ್ದು. ಯಾವತ್ತೂ ಕಬ್ಬಿನ ಮುಖಾಂತರ ಬಂದಿರೋದು ಕೆಂಪು ಕಲ್ಸಕ್ಕರೆ. ಅದಾದಮೇಲೆ ಬಿಳಿ ಕಲ್ಸಕ್ಕರೆ, ನಾಟು ಕಲ್ಸಕ್ಕರೆ ಅಂತೀವಿ. ಅಂದರೆ ನಮ್ಮ ಆಚರಣೆಯಲ್ಲಿ ಕಲ್ಸಕ್ಕರೆ ಕೊಟ್ಟಾಗ ಬಹಳ ಮುಖ್ಯ. ಈ ಬರೀ ಸಕ್ಕರೆ ಎಲ್ಲ ಇರುತ್ತಲ್ಲ, ಇದೆಲ್ಲ ಏನು ಅಂದರೆ ಈ ನಾಯಿ ಮೂಳೆಗಳೆಲ್ಲ ಹಾಕ್ಬಿಟ್ಟು ಸಕ್ಕರೆಗಳನ್ನೆಲ್ಲ ಬಿಳಿ ಮಾಡೋದು, ಆ ರೀತಿ ಇದೆಲ್ಲ ಹಾಗಲ್ಲ. ಗಟ್ಟಿಯಾಗಿರ್ತಕ್ಕಂಥ ಕಲ್ಸಕ್ಕರೆ ಕೊಡೋದು. ಗುರುಗಳ ಹತ್ರ ಎಲ್ಲ ಕೊಟ್ಟಾಗ ಹಾಗೇ ಕೊಡಬೇಕು. ಗಮನ ಇರಬೇಕು ನೀವು. ಸೊ ಈ ರೀತಿ ಕೊಟ್ಟು ಎಲ್ಲ ವೀಳ್ಯದೆಲೆ, ಅಡಿಕೆ, ದೇವರಿಗೆ ಹೂವುಗಳು ಈ ರೀತಿಯಾಗಿ ತೊಗೊಂಡು ಹೋಗಬೇಕು. ಆದಷ್ಟು ಇವರಿಗೆ ಹೂವಿನ ಹಾರಗಳು ನೀವು ತೊಗೊಂಡು ಹೋಗ್ತಕ್ಕಂಥದ್ದು ಹತ್ತಿಯಿಂದ ಮಾಡಿರ್ತಕ್ಕಂಥ ಹಾರಗಳು ಅಕಸ್ಮಾತ್ ಇದ್ದರೆ ಭಾಳ ಒಳ್ಳೆಯದು. ರೇಷ್ಮೆ ಹಾರ ಕೆಲವ್ರಿಗಿರ್ತಾರೆ, ಅಂಥದ್ದು ರೇಷ್ಮೆ ಹಾರ ಒಳ್ಳೆಯದು. ಈ ಯಾವುದೇ ಕಾರಣಕ್ಕೂ ಗಂಧದ ಹಾರಗಳನ್ನ ತೊಗೊಂಡು ಹೋಗಬೇಡಿ. ಈ ಸಲ ಎಲ್ಲರೂ ರಾಜಕೀಯ ವ್ಯಕ್ತಿಗಳೆಲ್ಲ ಗಂಧದ ಹಾರ ತೊಗೊಂಡು ಹೋಗ್ತಾರೆ. ಈ ಥರ ಗಂಧದ ಹಾರಗಳು ತೊಗೊಂಡು ಹೋಗಬೇಡಿ. ಯಾಕೆಂದರೆ 100 ದಾಟಿದವ್ರಿಗೆಲ್ಲ ಪುಷ್ಪಮಾಲಿಕದಲ್ಲಿ ಇರ್ತಕ್ಕಂಥ ಹೂವಿನ ಹಾರಗಳು. ಅಂದರೆ ನೀವೇನು ಮಾಡಬೇಕು, ಮಲ್ಲಿಗೆ ಹೂವಿನ ಹಾರ, ಶಾಮಂತಿ ಹೂವಿನ ಹಾರ, ರೋಜ್ ತೊಗೊಂಡು ಹೋಗಬಾರ್ದು. ಯಾವ ಕಾಲಕ್ಕೂ ರೋಜ್ ತೊಗೊಂಡು ಹೋಗಬೇಡಿ. ಗುಲಾಬಿನ ತೊಗೊಂಡೇ ಹೋಗಬೇಡಿ. ಮುಳ್ಳಿನ ತತ್ವ ಅದು. ಗುರುಗಳಿಗೆ ಯಾವತ್ತೂ ಆ ರೀತಿ ತೊಗೊಂಡು ಹೋಗಬಾರ್ದು. ಶಿರ್ಡಿ ಸಾಯಿಬಾಬಾಗೆ ಹಾಕಿದಾಗ ನಾನು ಮುಳ್ಳನ್ನು ನಿಮ್ಗೆ ಸ್ವೀಕರಿಸ್ಕೊಂಡು ನಿಮಗೆ ಅನುಗ್ರಹ ಮಾಡ್ತೀನಿ ಅಂದರೆ ಅವರು ಸಜೀವ ಸಮಾಧಿಯನ್ನು ತಾದೇ ಸ್ವತಃ ಸಿದ್ಧ ಪುರುಷರಾಗಿ ಹೊಟ್ಟೋದ್ರು. ಇವರು ಅಷ್ಟೇ ಆ ಸಿದ್ಧಿ ತತ್ವ ಇರೋದ್ರಿಂದ ಅವರು ಇರೋವಾಗ ಯಾವ ಕಾರಣಕ್ಕೂ ಗುಲಾಬಿ ಹೂಗಳನ್ನ ಕೊಡೋ ಹಾಗಿಲ್ಲ. ನೀವುಗಳೇನು ಮಾಡಬೇಕು, ಮಲ್ಲಿಗೆ ಹೂವಿನ ಹಾರ, ಶಾಮಂತಿ ಹೂವು, ಸಂಪಿಗೆ ಹೂವಿನ ಹಾರ, ಹೂಗಳಲ್ಲಿ ಮಾಡಿರ್ತಕ್ಕಂಥ ಹಾರಗಳನ್ನ ಖಂಡಿತವಾಗ್ಲೂ ಕೊಡ್ಬೋದು. ಈ ಥರ ಮಾಡಿದಾಗ ಬಹಳ ಮುಖ್ಯವಾಗಿ ಕೊಡ್ತಕ್ಕಂಥ ವಿಚಾರ. ಕನಕಾಂಬ್ರ ಕಟ್ಟಿರ್ತಕ್ಕಂಥದ್ದು, ಎಲ್ಲ ವಿಧವಾದ ಹೂಗಳನ್ನ ಕಟ್ಟಿರ್ತಕ್ಕಂಥದ್ದು, ಈ ರೀತಿ ಕೊಟ್ಟಾಗ ಬಹಳ ಸಂತೋಷವಾಗುತ್ತೆ. ವೀಳ್ಯದೆಲೆ, ಅಡಿಕೆ ನೀವುಗಳೇನು ಮಾಡ್ತೀರಾ, ಎಷ್ಟೋ ಜನ ಅಲ್ಲಿ ಹೋಗ್ತೀರಾ ದೇವಸ್ಥಾನಗಳಿಗೆ, ತೆಂಗಿನಕಾಯಿಗಳನ್ನ ಓಡಿಸೋದು ಮಾಡೋದು ಇದೆಲ್ಲ ಮಾಡಬೇಡಿ. ಪಾದಕೆಗಳನ್ನು ದರ್ಶನ ಮಾಡಿ, ಪಾದಕಾ ದರ್ಶನವನ್ನು ಮಾಡಿ, ಪಾದಕ ನಮಸ್ಕಾರವನ್ನು ಮಾಡ್ಕೋಬೇಕು. ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ, ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ, ಗುರುಗಳ ಪಾದದಿಂದ ಪಾದಕೆಗಳನ್ನು ಕೊಡ್ತಾರೆ. ಕೆಲವರು ಪಾದಕೆ ಕೊಟ್ಟಾಗ ಎಷ್ಟೋ ನೀವು ಲಕ್ಷಾಂತರ ಜನ ಹೋದಾಗ ಆ ಪಾದಕೆಗಳನ್ನ ನಾವು ತೊಗೊಂಡು ನಮಸ್ಕಾರ ಮಾಡ್ಕೊಂಡು ವಾಪಸ್ ತರೋಕ್ಕಾಗಲ್ಲ. ನೀವು ಅವ್ರು ಹಾಕ್ಕೊಂಡಿರೋ ಪಾದಕೆಗಳಿರುತ್ತೆ. ಕೆಲವರು ಏನು ಮಾಡ್ತಾರೆ, ಆ ಪಾದಕೆ ಅದಕ್ಕೋಸ್ಕರನೇ ಕೊಟ್ಟು ಗುರುಗಳ ಹತ್ರ ಒಂದು ಸ್ವಲ್ಪ ಓಡಾಡಿಸಿ ಅವರ ಆಶೀರ್ವಾದ, ಪಾದಕೆ ಓಡಾಡಿರೋ ಪಾದಕೆಗಳನ್ನ ನಮಗೆ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಸಣ್ಣ ಪಾದಕೆಗಳಾದರೂ ಸರಿ ಮರದಲ್ಲಿ ಇದ್ರದ್ದು ಅದನ್ನು ಗುರುಗಳು ಕೊಟ್ಟು ಆಶೀರ್ವಾದ ತೊಗೊಂಡು ಪಾದಕೆಗಳು ತೊಗೊಂಬಂದು ಮನೇಲಿ ಇಟ್ಕೊಂಡ್ಬಿಟ್ರೆ ಸಾರ್ಥಕ ಜನ್ಮ. ಪ್ರತಿಯೊಬ್ಬರ ಮನೆಯಲ್ಲೂ ಆ ಪಾದಕೆ ಇದ್ದುಬಿಟ್ರೆ ಗುರು ವಂದನಾ ಸ್ಮರಾಮಿ, ನಮಸ್ಕಾರ ಸ್ಮರಾಮಿ. ಅದಕ್ಕೆ ದತ್ತಾತ್ರೇಯ ಎಲ್ಲ ಆ ಕಾಲದಲ್ಲಿ ದತ್ತಾತ್ರೇಯ ದೇವಸ್ಥಾನದ ಗಾಣಾಪುರದಲ್ಲಿ ಹೋದಾಗ ಪಾದಕೆಗಳು ಇಸ್ಕೊಳ್ಳೋರು, ಶಿರ್ಡಿ ಸಾಯಿಬಾಬಾ ಶಿರ್ಡಿ ಹೋದರೆ ಪಾದಕೆಗಳು ಇಸ್ಕೊಳ್ಳೋರು, ಶ್ರೀಧರ ಸ್ವಾಮಿಗಳ ಆಶ್ರಮಕ್ಕೆ ಹೋದಾಗ ಪಾದಕೆಗಳು ಇಸ್ಕೊಳ್ಳೋರು. ಪೂಜೆ ಮಾಡಿ ಆ ಪಾದಕೆಗಳನ್ನ ಇಸ್ಕೊಂಬಂದಾಗ ಗುರು ಪಾದಕೆಗಳು ಯಾವಾಗಲೂ ಮಾಡಿರಬೇಕು.
ಯಾವತ್ತು ತಿಳ್ಕೊಳ್ಳಿ, ಮರದ ಪಾದಕೆ ಆಗಲಿ, ಬೆಳ್ಳಿ ಪುಟ್ಟ ಪಾದಕೆಗಳಾಗಲಿ, ನೀವು ಗುರುಗಳ ಹತ್ರ ಆಶೀರ್ವಾದ ಮಾಡಿ ಆ ಪಾದಕೆಗಳನ್ನ ಮನೆಗೆ ತಂದು ಮನೆಯಲ್ಲಿ ಇಟ್ರಿ ಅಂತ ಇಟ್ಕೊಳ್ಳಿ. ದರ್ಶನ ಮಾಡಿ ಆಶೀರ್ವಾದ ತೊಗೊಂಡ ಮೇಲೆ ಮುಗಿಯಿತು. ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ದಾರಿದ್ರು ಪರಿಣಾಶಾರ್ಥ ಇಡೀ ಜನ್ಮದಲ್ಲಿ ಮೋಕ್ಷ ಸಿಗುತ್ತೆ. ಕಷ್ಟಗಳು ಎಷ್ಟಿದೆ ಎಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ. ಗುರುಮುಖೇನ ದೈವದರ್ಶಾಮಿ. ಅದಕ್ಕೆ ನೀವು ಆ ದೈವದರ್ಶನಕ್ಕೆ ಪರಿಪೂರ್ಣ ಹೋಗಿ ಬನ್ನಿ. ಇವತ್ತಿನ ಸಂಸ್ಕಾರ ಅಭಿವೃದ್ಧಿ ಮಾಡಿಸ್ಕೊಳ್ಳಿ. ಲೋಕವೆಲ್ಲ ಸುಭಿಕ್ಷವಾಗಿರೋ ಇಂಥ ಒಂದು ಗುರುವಾರದಲ್ಲಿ ಅವ್ರನ್ನ 3ನೇ ತಾರೀಕು ನಂತರ ಕಾಣಬೇಕು. ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ಹೊಸ ಸಂವತ್ಸರದಲ್ಲಿ ಅನುಗ್ರಹ ಆಗಲಿ ಅಂತ ಹೇಳ್ತಾ, ಇಂಥ ಒಂದು ಗುರು ನಾ ಭೂತೋ ನ ಭವಿಷ್ಯತಿ ಅಂತ ಹೇಳಿ ಅವರ ಆಶೀರ್ವಾದವನ್ನು ಈ ವಿಶ್ವದಲ್ಲಿ, ರಾಜ್ಯದಲ್ಲಿ ಎಲ್ಲರೂ ಇಂಥ ಒಂದು ಸುಭಿಕ್ಷವಾಗಿರ್ತಕ್ಕಂಥ ನಾಡಾಗಲಿ, ಕರ್ನಾಟಕ ರಾಜ್ಯದಲ್ಲಿ ಹೆಮ್ಮೆಯಾಗಿರ್ತಕ್ಕಂಥ ಇಂಥ ಗುರುಗಳು ನಮಗೆ ಸದಾ ಕಾಲದಲ್ಲಿ ಯಾವಾಗಲೂ ಲಭಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಮನುಕುಲದ ಏಳಿಗೆಗಾಗಿ ಹಗಲಿರುಳು ದುಡಿಯುತ್ತಿರುವ ಯೋಗಿ ಅಂತಾನೆ ಹೇಳಬಹುದು ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು. ಅವರ ದರ್ಶನವನ್ನ ಪಡೆದು ನಾವೆಲ್ಲರೂ ಧನ್ಯರಾಗಬೇಕು. ಅದು ಏಪ್ರಿಲ್ 3ರಿಂದ 10ರ ಒಳಗೆ ಖಂಡಿತ ಹೋಗ್ಲೇಬೇಕು ಅಂತ ಹೇಳ್ತಾ ಇದ್ದೀರಾ. ಈ ಸಾಕಷ್ಟು ಮಾಹಿತಿಯನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಹೇಳಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ನಾಳೆ ಸರಿಯಾಗಿ ಎಷ್ಟೊತ್ತಿಗೆ ತಿಳಿದೇ ಇದೆ 9 ಗಂಟೆಗೆ ಕಾರ್ಯಕ್ರಮ ಬೃಹತ್ ಬ್ರಹ್ಮಾಂಡದಲ್ಲಿ ಅಲ್ವೇ? ಸಿಗೋಣ್ವಾ? ಹೋಗಿ ಬರ್ತೀವಿ. ನಮಸ್ಕಾರ.